ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೇಘ ಆತ್ರೇಯ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ASRS ಮನಿ ಮಂತ್ರ ಕನ್ನಡ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ತುಂಬಾ ಉಪಯುಕ್ತವಾದ ಮಾಹಿತಿಗಳನ್ನ, ಒಳ್ಳೊಳ್ಳೆ ವಿಷಯಗಳನ್ನ, ಹಾಗೆ ಈಸಿಯಾಗಿ ಮನಿನ ಸಂಪಾದನೆ ಮಾಡಬಹುದಾದಂತಹ ಒಂದಷ್ಟು ಟಿಪ್ಸ್ ಗಳನ್ನ, ತಂತ್ರಗಳನ್ನ ನಮ್ಮ ಗುರುಜಿ ಕೊಡ್ತಾ ಹೋಗ್ತಾರೆ. ಇದೆಲ್ಲದಕ್ಕಿಂತ ಮುಂಚೆ ಗುರುಜಿ ಅವರ ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ ಮಾಡ್ಕೊಂಡ್ಬಿಡೋಣ. ಗುರುಜಿ ನಮಸ್ಕಾರ, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಎಲ್ಲ ಕನ್ನಡ ಜನತೆಗೆ ನಮ್ಮ ಮನಿ ಮಂತ್ರ ಕುಟುಂಬದ ಕಡೆಯಿಂದ ನಮಸ್ಕಾರ. ಗುರುಜಿ, ಈಗ ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಎಪಿಸೋಡ್ಸ್ ಅಲ್ಲೆಲ್ಲ. ಹಾಗೆ ತುಂಬಾ ಒಳ್ಳೊಳ್ಳೆ ಈಸಿ ಆಗಿರುವಂತ ತಂತ್ರಗಳನ್ನ ಕೂಡ ಹೇಳ್ಕೊಟ್ಟಿದ್ರಿ. ಇವತ್ತು ಕೂಡ ಒಂದು ಒಳ್ಳೆ ತಂತ್ರನ ಹೇಳ್ಕೊಡ್ತೀನಿ ಅಂತ ಆಲ್ರೆಡಿ ಹೇಳಿದೀರಾ ನಂಗೆ. ಸೊ ನಾನು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಅದನ್ನ ವಿಡಿಯೋ ಮಧ್ಯದಲ್ಲಿ ಮಾಡೋಣ, ಒಂದು 5 ನಿಮಿಷ ಟೈಮ್ ತಗೊಂಡು. ಹಾಗೆ ಗುರುಜಿ, ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ವೆಶನ್ ಇದೆ ನಂಗೆ. ಹೇಳಿಮ್ಮ. ಈಗ ತುಂಬಾ ಜನ ಕಡು ಬಡತನದಲ್ಲಿ ಇರ್ತಾರೆ, ನಾವು ನೋಡ್ತಾ ಇರ್ತೀವಿ. ಅಂದ್ರೆ ಅಟ್ಲೀಸ್ಟ್ ಮಧ್ಯಮ ವರ್ಗ ಅಂತ ತಗೊಂಡ್ರು ದುಡ್ಡಿನ ಪ್ರಾಬ್ಲಮ್ ಅನ್ನೋದು ಕಾಮನ್ ಫ್ಯಾಕ್ಟರ್ ಎಲ್ರು. ಅಂತವ್ರಿಗೆ ಆ ಬಡತನದಿಂದ ಹೊರಗ್ ಬರೋದ್ ಹೇಗೆ ಅಂತ ಗೊತ್ತಿರಲ್ಲ. ಅವ್ರು ಮಾಡೋ ಕೆಲಸ ಮಾಡ್ತಾನೆ ಇರ್ತಾರೆ, ದಿನನಿತ್ಯ ಜೀವನ ನಡೆಸ್ತಾನೆ ಇರ್ತಾರೆ. ಆದ್ರೆ ಆ ದುಡ್ಡಿನ ಸಮಸ್ಯೆಯಿಂದ ಹೊರಗ್ ಬರಕ್ ಆಗ್ತಾ ಇರಲ್ಲ. ಅಂಡ್ ಅವ್ರಿಗೆ ಬೇರೆ ಯಾರು ಕೂಡ ಹೀಗ್ ಮಾಡಿ ಅಂತ ಗೈಡ್ ಮಾಡೋರು ಕೂಡ ಇರಲ್ಲ. ಅಂತವ್ರಿಗೆ ನಮ್ಮ ಮನಿ ಮಂತ್ರದಲ್ಲಿ ಏನಾದ್ರು ಪರಿಹಾರಗಳಿದೆ ಅದರಿಂದ ಹೊರಗಡೆ ಬರೋದಕ್ಕೆ ಬಡತನದಿಂದ ಅಂತ? ಇದು ಒಳ್ಳೆ ಒಂದು ಉಪಯೋಗಕರವಾದಂತ ಒಂದು ಪ್ರಶ್ನೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈ ರೀತಿಯಾಗಿರುವಂತ ಜನ ತುಂಬಾ ಜನ ಇದ್ದಾರೆ. ನಾವು ನೋಡಿದಾಗೆ ತುಂಬಾ ಜನ ಇರ್ತಾರೆ. ಅವರೆಲ್ಲಾನು ಏನಂತ ಫಿಕ್ಸ್ ಆಗ್ಬಿಟ್ಟಿರ್ತಾರೆ ಅಂತಂದ್ರೆ, ನನ್ನ ಕತೆ ಇಷ್ಟೇ ಅನ್ನೋ ರೀತಿಯಲ್ಲಿ ಫಿಕ್ಸ್ ಆಗಿರ್ತಾರೆ ಅಲ್ವಾ. ನಾವು ಏನ್ ಮಾಡಿದ್ರೇನು ನಾವು ಮೇಲೆ ಬರೋದಕ್ಕೆ ಆಗೋದಿಲ್ಲ, ನನ್ನ ಇದೇ ಇಷ್ಟೇ ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟು ಒಂದು ಲಿಮಿಟೇಷನ್ ಹಾಕೊಂಡ್ಬಿಟ್ಟಿರ್ತಾರೆ. ಇಲ್ಲಿಂದ ನಾನು ಹೊರಗಡೆ ಹೋಗೋದಿಕ್ಕೆ ಆಗೋದಿಲ್ಲ, ಏನ್ ಮಾಡಿದ್ರೆ ಆಗೋದಿಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇಂದ ಕೂಡ್ಕೊಂಡ್ಬಿಟ್ಟಿರ್ತಾರೆ. ಮೊದಲು ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಹೇಳೋದು ಏನಮ್ಮ ಅಂತಂದ್ರೆ, ಮೊದಲು ಬೆಳಿಗ್ಗೆ ಎದ್ದ ತಕ್ಷಣ ಏನಂತ ಹೇಳ್ಬೇಕಪ್ಪ ಅಂದ್ರೆ, ಹೃದಯದ ಮೇಲೆ ಕೈಯನ್ನ ಈ ರೀತಿಯಾಗಿಟ್ಟು ನಾನು ಒಳ್ಳೆಯವನೆಂದು ಒಪ್ಪಿಕೊಳ್ಳುತ್ತಿದ್ದೇನೆ. ಫಸ್ಟ್ ಈ ಸೆಂಟೆನ್ಸ್ ಅನ್ನ ಯಾವಾಗ ಹೇಳ್ತಾನೆ ಆಗ ಯೂನಿವರ್ಸ್ ಏನ್ ಮಾಡುತ್ತೆ ಅಂತಂದ್ರೆ, ಇವನಿಗೆ ಒಂದು ರೂಟ್ ಅನ್ನೋದು ಓಪನ್ ಮಾಡುತ್ತೆ. ಯಾವ ರೀತಿ ಓಪನ್ ಮಾಡುತ್ತೆ ಅಂತಂದಾಗ, ಇಷ್ಟು ದಿನದ ತನಕ ಏನಂತ ಫಿಕ್ಸ್ ಆಗಿದ್ದ ಅಂತಂದ್ರೆ, ನಾನು ಹೊರಗಡೆ ಬರೋದಕ್ಕೆ ಆಗೋದಿಲ್ಲ, ನಾನು ನನ್ನಂತ ದಡ್ಡ ಯಾರೂ ಇಲ್ಲ, ನಾನು ಏನರಲ್ಲೂ ಉಪಯೋಗಿಸ್ಕಿಲ್ಲ, ನಾನು ಏನೇ ಕೆಲಸ ಮಾಡಿದ್ರೂ ಪ್ರಯೋಜನ ಇಲ್ಲ, ನಾನು ಏನು ಮಾಡಕ್ ಹೋದ್ರೂ ಅದು ಏನಾಗ್ತಾ ಇದೆ ಅಂತಂದ್ರೆ ಎಲ್ಲ ಕೆಟ್ಟದ್ದೇ ಆಗ್ತಾ ಇದೆ, ಎಲ್ಲ ಲಾಸೇ ಆಗ್ತಾ ಇದೆ ಅನ್ನೋದನ್ನ ಅವನ ಮೈಂಡ್ ಸೆಟ್ ತಗೊಂಡ್ಬಿಟ್ಟಿದ್ದಾನೆ. ಆಗಿರ್ಬೇಕಾಗಿದ್ರೆ ಏನಾಗುತ್ತೆ ಅಂತಂದಾಗ, ಅವನಿಗೆಲ್ಲ ನಡೀತಾ ಇರೋದೆಲ್ಲ ಏನಾಗುತ್ತೆ ಅಂತಂದಾಗ ಅದೆಲ್ಲನೂ ನೆಗೆಟಿವ್ಸ್ ಆಗುತ್ತೆ. ಮತ್ತೆ ಅವನನ್ನ ಕೆಳಮಟ್ಟದಲ್ಲೇ ಇಡೋದಿಕ್ಕೆ ಹೇಳುವಂತ ಮಾತುಗಳೇ ಆಗಿರುತ್ತೆ. ಅದರಿಂದ ನಾವು ಇಲ್ಲಿ ಏನ್ ಹೇಳ್ಬೇಕು ಮೊದಲು ಅಂತಂದಾಗ, ಇದನ್ನ ಪ್ರಾಕ್ಟೀಸ್ ಮಾಡಬೇಕು. ನಂತರ ಈಗ ಹೊರಗಡೆ ಹೋಗೋದಿಕ್ಕೆ ಆಗೋದಿಲ್ಲ ಪರಿಸ್ಥಿತಿನಲ್ಲಿ ಇರ್ತಾನೆ ಅಂತ ಇಟ್ಕೊಳ್ಳಿ. ಮೊದಲು ಎದ್ದ ತಕ್ಷಣ ಕೃತಜ್ಞತೆಗಳನ್ನ ಹೇಳ್ಬೇಕು ಅಂತ ನಾವು ಮುಂದಿನ ವಿಡಿಯೋನಲ್ಲಿ ಮೊದಲೇ ಹೇಳಿದ್ವಿ ಅಲ್ವಾ. ಆ ಕೃತಜ್ಞತೆಗಳನ್ನ ಅವನ ಜೀವನಕ್ಕೆ ಅಳವಡಿಸ್ಕೊಬೇಕು. ಯಾವ ರೀತಿ ಅಳವಡಿಸ್ಕೊಬೇಕು? ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿಯ ತನಕ ತಾನು ಏನೇನು ಎಲ್ಲಾ ಕೆಲಸಗಳು ಮಾಡಿರ್ತಾನೆ, ತಾನು ಏನು ಉಪಯೋಗಿಸ್ಕೊಂಡಿರ್ತಾನೆ ವಸ್ತುಗಳು, ಪ್ರತಿಯೊಂದು ವಸ್ತುವಿಗೂ ಕೂಡ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ, ಮನುಷ್ಯರಿಗಾಗಿರ್ಬೋದು, ವಸ್ತುಗಳಿಗಾಗಿರ್ಬೋದು, ಯಾವುದು ನಾವು ಒಂದು ವಾಹನಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೃತಜ್ಞತೆಗಳನ್ನ ಹೇಳ್ತಾ ಬರ್ತಾ ಇದ್ರೆ ಏನಾಗುತ್ತೆ ಅಂದ್ರೆ, ಅವನಲ್ಲಿ ಒಂದು ಪ್ಯೂರಿಟಿ ಅನ್ನೋದು ಬರುತ್ತೆ. ಅವನ ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ ಅನ್ನೋದು ಸಿಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದಾಗ ಅವನು ಆ ಮೌನವನ್ನ ವಹಿಸ್ತಾ ಸ್ವಲ್ಪ ಹೊತ್ತೇನಾದರೂ ಧ್ಯಾನವನ್ನೇ ಮಾಡಿದ್ದೆ ಆದ್ರೆ ತನ್ನ ಇನ್ನರ್ ಮೈಂಡ್ ಕನೆಕ್ಟ್ ಆಗ್ತಾನೆ. ತನ್ನ ಇನ್ನರ್ ಮೈಂಡ್ ಕನೆಕ್ಟ್ ಆದಾಗ ಏನಾಗುತ್ತೆ ಅಂತಂದಾಗ, ಅವನಿಗೆ ಯಾವುದೋ ಒಂದು ರೂಟಿಂದ ಅವನು ತುಂಬಾ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರ್ತಾನಲ್ವಾ, ಆ ಒಂದು ಸ್ಥಾನದಿಂದ ಹೊರಗಡೆ ಬರೋದಕ್ಕೆ ತುಂಬಾ ಈಸಿ ಆಗುತ್ತೆ. ಅದರಿಂದ ನಮ್ಮ ಸಬ್ಜೆಕ್ಟ್ ಅಲ್ಲಿ ಏನಂತಂದ್ರೆ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾಗಿದ್ದು ನಾನು ಏನೂ ಇಲ್ಲ, 0 ಸ್ಟೇಜಲ್ಲಿ ಇದ್ದೀನಿ ಅಂದ್ರೇನು ಸಹ ಅವನ ಮೈಂಡ್ ಸೆಟ್ ಅನ್ನ ಮೊದಲು ಚೇಂಜ್ ಮಾಡ್ಕೊಬೇಕು. ಇಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಯಾರನ್ನ ನೋಡ್ತಾರೆ, ಯಾರನ್ನ ಮೆಚ್ಕೊಳ್ತಾರೆ ಅಂತ ನಾವು ನೋಡೋಣ. ಮೊದಲು ದುಡ್ಡಿರುವವರನ್ನ ನೋಡಿದ್ರೆ ಇಷ್ಟ ಬೀಳ್ತೀವಿ ಅಲ್ವಾ. ದುಡ್ಡು ಯಾರ ಹತ್ರ ಇರುತ್ತೆ ಅವರನ್ನ ತುಂಬಾ ಜನ ಇಷ್ಟ ಬೀಳ್ತಾರೆ. ಯಾಕೆ ಅಂತಂದಾಗ ಈ ಒಂದು ಸಮಾಜ ಇರೋದೇ ಅದೇ ರೀತಿಯಾಗಿ. ಈಗ ನಮ್ಮ ಹತ್ರ ದುಡ್ಡಿಲ್ಲ, ಎಲ್ರು ಏನಂತ ನೋಡ್ತಾ ಇದ್ದಾರೆ, ಯೂಸ್ಲೆಸ್ ಅನ್ನೋ ತರ ಮಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ,
ಹಣವಿರುವ ತನಕ ನೀ ದಿನಕರನಂತಕ್ಕುಂ, ಹಣ ತೀರಿದ ಮರುಕ್ಷಣವೇ ಆಳೂರು ಶುಣಕ್ಕನಂತಕ್ಕುಂ ಅಂತ ಹೇಳ್ತೇವೆ. ಏನು ಮನಿಮಂತ್ರ ಸಬ್ಜೆಕ್ಟಲ್ಲಿ ಏನಾದ್ರ ಅರ್ಥ ಅಂತಂದ್ರೆ, ಹಣ ಇರೋ ತನಕ ನೀನು ರಾಜ್ಕುಮಾರ. ನಿನ್ನ ಹತ್ರ ಯಾವಾಗ ಹಣ ಇರೋದಿಲ್ಲ ಆಗ ನೀನು ಹೆಣಕ್ಕೆ ಸಮಾನ ಅಂತ ಹೇಳುತ್ತೆ ಇದು. ಅದರಿಂದ ಪ್ರತಿಯೊಂದು ನಾವು ಮೈಂಡ್ ಸೆಟ್ ಏನಿದೆ, ನಮ್ಮ ಮೈಂಡ್ ಸೆಟ್ಟನ್ನು ನಾವು ಯಾವ ರೀತಿ ಬದಲಾವಣೆ ಮಾಡ್ಕೊಬೇಕು ಅಂತಂದಾಗ, ನಮ್ಮ ಹತ್ರ ನಾನು ಏನೇ ಮಾಡಿ ನಾನು ಮುಂದಕ್ಕೆ ನುಗ್ತೀನಿ, ನನ್ನಿಂದ ಕೆಲಸ ಸಾಧ್ಯ ಆಗುತ್ತೆ, ನಾನು ಏನು ಕೆಲಸಕ್ಕೆ ಕೈ ಹಾಕಿದ್ರೂ ಅದು ಸಕ್ಸಸ್ ಆಗುತ್ತೆ, ನಾನು ಏನು ಕೆಲಸ ಬೇಕಾದ್ರೂ ಮಾಡ್ತೀನಿ ಅನ್ನುವ ರೀತಿನಲ್ಲಿ ಮುನ್ನುಗ್ಗಿದಾಗ ನಮ್ಗೆ ಯೂನಿವರ್ಸ್ ಅನ್ನೋದು ಏನ್ ಮಾಡುತ್ತೆ, ಕೋಆಪರೇಟ್ ಮಾಡ್ತಾ ಹೋಗುತ್ತೆ, ಹಾಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಈಗ ನಾವೇನ್ ಹೇಳ್ತೀವಿ ಅಂತಂದ್ರೆ, ಪ್ರಕೃತಿ ನಮ್ಗೆ ಸಹಕರಿಸುತ್ತೆ ಅಂತ ಹೇಳಿ ಅಲ್ವಾ, ಪ್ರಕೃತಿನೂ ಸಹ ಇವನಿಗೆ ಸಪೋರ್ಟ್ ಮಾಡೋದಕ್ಕೆ ಪ್ರಾರಂಭಿಸುತ್ತೆ. ಅದಕ್ಕೆ ಹೇಳೋದು, ಪ್ರಕೃತಿಯಲ್ಲಿ ಒಂದು 5 ನಿಮಿಷವಾದ್ರೂ ಓಡಾಡ್ಬೇಕು ಅಂತ ಹೇಳ್ತಾರೆ. ಯಾಕೆಂತಂದಾಗ ನಮ್ಮ ಕಾಲಿಗೆ ಸ್ಲಿಪ್ಪರ್ಸ್ ಅನ್ನ ಹಾಕದೆ ಮಣ್ಣಿನಲ್ಲಿ ನಡೆದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಪ್ರಕೃತಿಯಲ್ಲಿ ವಿಲೀನವಾಗ್ತೀವಿ. ಆಗ ಪ್ರಕೃತಿನೂ ನಮಗೆ ಸಹಕರಿಸುತ್ತೆ. ಅದಕ್ಕೆ ನಮ್ಮ ಹಿರಿಯರು ಈ ಮಾತುಗಳನ್ನ ಹೇಳಿದ್ದಾರೆ. ಯಾಕೆ ಗೊತ್ತಾ, ಸುಮ್ನೆ ಹೇಳಿಲ್ಲ ಇದೆಲ್ಲ, ಆಗಲಿಂದ ಅವರೆಲ್ಲನೂ ಅನುಭವಿಸ್ಕೊಂಡು ಬಂದಂತಹ ಮಾತುಗಳು. ಇದು ಏನಾಗುತ್ತೆ ಅಂತಂದಾಗ ನಮ್ಮ ಮನಿಮಂತ್ರ ಸಬ್ಜೆಕ್ಟ್ಗೂ ಸಹ ಇದು ಅನ್ವಯವಾಗುತ್ತೆ. ಈ ರೀತಿಯಾಗಿ ಬದಲಾವಣೆಯನ್ನ ಹೊಂದಬೇಕು. ಗುರುಜಿ, ಇವಾಗ ನೀವು ಹೇಳಿದ್ರಿ ನಮ್ಮ ಥಾಟ್ಸು, ನಮ್ಮ ಮಾತುಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ತರ ಪ್ರೊಸೆಸ್ ಅಲ್ಲೆಲ್ಲ ನಾವು ದುಡ್ಡನ್ನ ಅಟ್ರಾಕ್ಟ್ ಮಾಡೋದಕ್ಕೆ, ಮನಿ ಮ್ಯಾಗ್ನೆಟ್ ಆಗ್ಬೇಕಂತ ಅಂದ್ರೆ ಕೆಲವೊಂದು ಲೈಫ್ ಸ್ಟೈಲ್ಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂತ ಕೂಡ ಹೇಳಿದ್ರಿ. ಹಾಗೆ ಈಗ ನನಗೆ ಎಕ್ಸಾಂಪಲ್, ನಂಗೀಗ 1 ಲಕ್ಷ ದುಡ್ಡು ಬೇಕು. ನಾನು ಯೂನಿವರ್ಸ್ನ ಯಾವ ತರ ಕೇಳ್ಕೊಂಡ್ರೆ ನನಗೆ ಯೂನಿವರ್ಸ್ ಆ 1 ಲಕ್ಷ ರೂಪಾಯಿನ ಕೊಡುತ್ತೆ ಅಂತ? ಇದು ತುಂಬಾ ಒಂದು ಮುಖ್ಯವಾಗಿರುವಂತಹ ಪ್ರಶ್ನೆ ನಮ್ಮ ಇದು. ಯಾಕೆಂತಂದ್ರೆ ಪ್ರತಿಯೊಬ್ಬರಿಗೂ ಹಣ ಬೇಕು ಅಂತಿರುತ್ತೆ, ಯಾವ ರೀತಿ ಕೇಳಬೇಕು ಅನ್ನೋದು ಗೊತ್ತಿರೋದಿಲ್ಲ. ಇಲ್ಲಿ ನಿಮ್ಗೆ 1 ಲಕ್ಷ ರೂಪಾಯಿ ಬೇಕು ಅಂದ ತಕ್ಷಣನೇ ನನಗೆ 1 ಲಕ್ಷ ಬೇಕು ಅಂತ ನೀವು ಕೇಳ್ತೀರಾ. ಆದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಹೇಳುತ್ತೆ, ಹೇ ಎಲ್ಲಿಂದ ಬರುತ್ತೆ, ಎಲ್ಲಿ ಬರುತ್ತೆ, ನಿಜವಾಗ್ಲೂ 1 ಲಕ್ಷ ಎಲ್ಲಿ ಬರುತ್ತೆ ನಿನ್ಗೆ, ಅದಂಗ್ ಕೇಳ್ತಾ ಇದೀಯಾ ಅಂತ ಕ್ವಶನ್ ಮಾಡುತ್ತೆ. ಅದರಿಂದ ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಸರ್ತಿ ಕೇಳಿದಾಗ ನನಗೆ 1 ಲಕ್ಷ ಬೇಕು ಅಂತದಾಗ, ಇಲ್ಲ ಯಾವ್ದು ಇಲ್ಲ ನಿನಗೆ ಬರೋದಿಲ್ಲ ಸುಮ್ಮನೆ ಇರೋ ಅನ್ನುತ್ತೆ. ಇನ್ನೊಂದ್ ಸರ್ತಿ ಕೇಳಿದಾಗ, ನಿನ್ಗೆ ಯಾವ್ದು ಬರೋದಿಲ್ಲ ಸುಮ್ಮನೆ ಇರು ಅಂತ ನಮ್ಮ ಇನ್ನರ್ ಮೈಂಡ್ ಹೇಳ್ತಾ ಇರುತ್ತೆ. ಅದನ್ನ ನೀನು ಪದೇ 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 ಹೇಳ್ತಾ ಇದ್ದಾಗ, ನನಗೆ 1 ಲಕ್ಷ ಬೇಕು 1 ಲಕ್ಷ ಬೇಕು ಅಂತ ನೀನು ಪದೇ ಪದೇ ಹೇಳ್ತಾ ಇದ್ದಾಗ ಏನಾಗುತ್ತೆ ಅಂತಂದಾಗ, ಅದು ಸೈಲೆಂಟ್ ಆಗಿ ನಿನಗೆ 1 ಲಕ್ಷ ರೂಪಾಯಿ ಬರುತ್ತೆ ಅಂತ ಕೂತ್ಕೊಳ್ಳುತ್ತೆ. ಆಗೇನಾಗುತ್ತೆ, ಯೂನಿವರ್ಸ್ ಕಡೆಯಿಂದ ಆಗಿರ್ಬೋದು, ಯಾವುದೋ ಒಂದು ರೂಟ್ಸ್ ಕಡೆಯಿಂದ ಆಗಿರ್ಬೋದು, ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿರ್ಬೋದು, ಆ ಹಣ ಅನ್ನೋದು ನಿಮಗೆ ಬರೋದಕ್ಕೆ ರೂಟ್ ಆಗುತ್ತೆ, ರೂಟ್ಸ್ ಸಿಗುತ್ತೆ. ಆ ರೀತಿಯಾಗಿ ಕೇಳಬೇಕು. ಈಗ ನೋಡಿ, ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗ್ತಾ ಇರ್ತಾರೆ, ರೈಲಲ್ಲಿ ಹೋಗ್ತಾ ಇರ್ಬೇಕಾಗಿದೆ, ಯಾರೋ ಒಬ್ಬ ಬರ್ತಾನೆ, ಟೀಮ್ ಅವ್ರು ಬರ್ತಾನೆ, ಪದೇ ಪದೇ ಟೀ 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 ಅನ್ಕೊಂಡು ಹೊಟ್ಟೋಗಿರ್ತಾನೆ ಅಲ್ವಾ. ಆಗ ನಿಮ್ಮ ಮೈಂಡ್ ಅಲ್ಲಿ ನಿಮ್ಗೆ ಟೀ ಬೇಕು ಅನ್ಸಿರೋದಿಲ್ಲ, ಸುಮ್ಮನೆ ಕುತ್ಕೊಂಡೇ ಇರ್ತೀರಾ. ಆದ್ರೆ ಅವ್ನು ಟೀ ಹೊಟ್ಟೋಗಿರ್ತಾನೆ, ಸ್ವಲ್ಪ ಟ್ರೈನ್ ಅಲ್ಲಿ ನಿಂತಾಗ ಟೀ ಬೇಕು ಅನ್ಸುತ್ತೆ. ಯಾಕೆ ಅನ್ಸುತ್ತೆ ಅಂತಂದಾಗ, ಅವನು ಪದೇ 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 ಏನನ್ನ ಹೇಳಿದಾನೆ, ಟೀ 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 ಅಂತ. ಅದು ನಮ್ಮ ಮೈಂಡ್ ಅಲ್ಲಿ ಕುಳಿತುಕೊಂಡ್ಬಿಟ್ಟಿದೆ. ಆ ರೀತಿಯಾಗಿ ನಾವು ಪದೇ ಪದೇ ಏನನ್ನು ಹೇಳ್ತೀವಿ ಅದು ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ. ಆಗ ನಮಗೆ ಬರೋದಕ್ಕೆ ದಾರಿ ಆಗುತ್ತೆ. ಈಗ ಈ ಬಾಟ್ಲಲ್ಲಿ ಎಷ್ಟು ನೀರಿದೆ? ಸ್ವಲ್ಪ ಇದೆ ಅಲ್ವಾ. ಇಲ್ಲಿ ನಾವೇನನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಜೀವನದಲ್ಲಿ ಸಂಪೂರ್ಣತೆಯನ್ನ ನೋಡ್ತಾ ಇಲ್ಲ ಅಲ್ವಾ. ಇಲ್ಲಿ ನಾವೇನ್ ಹೇಳ್ತಾ ಇದೀವಿ, ಸ್ವಲ್ಪನೇ ನೀರಿದೆ ಅಂತ ಹೇಳ್ತೀವಿ. ಆದ್ರೆ ನಮ್ಮ ಮನಿ ಮಂತ್ರ ಸಬ್ಜೆಕ್ಟ್ ಅಲ್ಲಿ ಯಾವ ರೀತಿ ಹೇಳ್ಬೇಕು ಅಂದ್ರೆ, ಸ್ವಲ್ಪ ನೀರು ತುಂಬಿದೆ, ಸ್ವಲ್ಪ ನೀರು ತುಂಬಿದೆ ಅಂತ. ನಾವಿಲ್ಲಿ ತುಂಬಿದೆ ಅನ್ನೋದನ್ನೇ ಉಪಯೋಗಿಸ್ತಾ ಇಲ್ಲ, ಸ್ವಲ್ಪ ನೀರಿದೆ, ಸ್ವಲ್ಪ ಅಲ್ವಾ ಅನ್ನೋದನ್ನೇ ನಾವ್ ಎತ್ತು ತೋರಿಸ್ತಾ ಇದ್ದೀವಿ. ಇಲ್ಲಿ ನಾವೇನ್ ಹೇಳ್ಬೇಕು ಅಂತಂದ್ರೆ, ಸ್ವಲ್ಪ ನೀರು ತುಂಬಿದೆ ಇದರಲ್ಲಿ ಅಂತ ಹೇಳಿದಾಗ ಏನಾಗುತ್ತೆ ಅಂತಂದ್ರೆ, ನಿನ್ನ ಜೀವನದಲ್ಲಿ ಎಲ್ಲವೂ ತುಂಬೋದಕ್ಕೇನೆ ಪ್ರಾರಂಭ ಆಗುತ್ತೆ. ಈ ರೀತಿಯಾಗಿ ನಾವು ಮಾತನಾಡುವಂತ ಮಾತುಗಳನ್ನ ಬದಲಾವಣೆ ಮಾಡಿಕೊಂಡು ನಮ್ಮ ಮೈಂಡ್ ಸೆಟ್ ಅನ್ನ ಪದೇ 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 ಹೇಳ್ತಾ ಹೇಳ್ತಾ ನಾವು ಅದಕ್ಕೆ ಫಿಕ್ಸ್ ಆದಾಗ, ಅದು ಯಾವುದೋ ಒಂದು ರೂಟಲ್ಲಿ ನಮ್ಗೆ ತಂದ್ಕೊಡೋದಕ್ಕೆ ದಾರಿ ಆಗುತ್ತೆ. ಗುರೂಜಿ, ನೀವು ಹೇಳಿದ್ ಕೇಳಿ ನನ್ಗೆ ಇನ್ನೂ ನಂಗೆ ಚೈಲ್ಡ್ಹುಡ್ ನೆನಪಾಯ್ತು ಮತ್ತೆ ವಾಪಸ್.
ಏನಂದ್ರೆ ಹಳೆ ಕಾಲದಲ್ಲೆಲ್ಲ ಈಗ ನಮ್ಮ ಅಜ್ಜಿ ತಾತ ಎಲ್ಲ ಇದ್ದಾಗ ಹೇಳೋರು, ಏನಾದ್ರು ಖಾಲಿ ಆಗಿದೆ ಮನೇಲಿ ಅಂತಂದ್ರೆ ಖಾಲಿ ಆಗಿದೆ ಅಂತ ಹೇಳ್ಬಾರ್ದು, ಹೆಚ್ಚಾಯ್ತು ಅಂತ ಹೇಳ್ಬೇಕು ಅಂತ. ಫುಲ್ ಆಗಿದೆ, ಹೆಚ್ಚಾಗಿದೆ, ತುಂಬಿದೆ ಅಂತ, ಅದೇ ತರ ಹೆಚ್ಚೋಯ್ತು ಅಂತ ತರ್ಬೇಕು, ಹೆಚ್ಚಾಗಿದೆ ತರ್ಬೇಕು ಅಂತ ಏನೋ ಹೇಳೋರು. ಈಗಿನ ಕಾಲದಲ್ಲಿ ಎಷ್ಟು ಮನೆಗಳಲ್ಲಿ ಅಜ್ಜ ಅಜ್ಜಿ ಇದ್ದಾರೆ ಹೇಳಿ ನೋಡೋಣ. ಅಂದ್ರೆ ಯಾರು ಆತರ ಗೈಡ್ ಮಾಡೋರು ಇರಲ್ಲ, ನಿಮ್ಗೆ ಪಾಸಿಟಿವ್ ಆಗಿ ಮಾತಾಡೋ ಅಥವಾ ತುಂಬಿದೆ ಅಂತ ಹೇಳು ಅಂತ ಹೇಳ್ತಾರೆ. ನಿಜವಾಗ್ಲೂ ಈ ತರ ಮನಿ ಮಂತ್ರ ಸಬ್ಜೆಕ್ಟ್ ಏನಿದೆ, ನನಗನ್ನಿಸ್ತಿರೋ ಪ್ರಕಾರ ಮತ್ತೆ ನಮ್ ಗುರುಜಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ ಪ್ರಕಾರ, ಈ ಮನೆಗಳಲ್ಲೆಲ್ಲ ಮುಂಚೆ ತುಂಬಾ ವಯಸ್ಸಾದವರು ನಮ್ಗೊಂದು ಎಕ್ಸ್ಪ್ಲೈನ್ ಮಾಡಿ ಸರಿಯಾದ ದಾರಿಲಿ ಒಂದು ಜೀವನ ತಗೊಂಡ್ ಹೋಗಕ್ಕೆ ಅಂತ ಹೆಲ್ಪ್ ಮಾಡೋರಲ್ಲ, ಎವ್ರಿ ಡೇ ಎಚ್ಚರಿಸ್ತಾ ಇರೋರು, ಅದೇ ತರ ಸಬ್ಜೆಕ್ಟ್ ನಮ್ಮ ಜೀವನಕ್ಕೆ ತುಂಬಾನೇ ರಿಲೇಟೆಡ್ ಆಗಿದೆ ಅಂತ ನನ್ಗೆ ಈ ಸಬ್ಜೆಕ್ಟ್ ತುಂಬಾ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇದೆ. ಗುರುಜಿ, ಹಾಗೆ ಇವತ್ತಿನ ಎಪಿಸೋಡ್ ಅಲ್ಲಿ ಕೂಡ ಒಂದು ತಂತ್ರ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ ಸ್ಟಾರ್ಟಿಂಗು. ಸೊ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಚಿಕ್ಕದಾದ ಸರಳವಾದ ತಂತ್ರ. ಅಮ್ಮ, ಈಗ ಪ್ರತಿ ಒಂದು ಮನೆಯಲ್ಲೂ ಚಿಲ್ಲರೆ ಕಾಸು ಅನ್ನೋದು ಇರುತ್ತೆ ಅಲ್ವಾ? ಅವರು ಬಂಡಲ್ ಇಲ್ದೇ ಇದ್ರೇನು ಸಹ ಚಿಲ್ಲರೆ ಕಾಯಿನ್ಸ್ ಅನ್ನೋದು ಇಟ್ಟೇ ಅಲ್ವಾ? ಪ್ರತಿಯೊಂದು ಮನೆಯಲ್ಲೂ ಎಲ್ಲಾದ್ರೂ ಎದುರುಗಡೆ ಆ ಕಾಯಿನ್ಸ್ ಅನ್ನ ಕಾಣೋ ರೀತಿಯಲ್ಲಿ ಇಡ್ಬೇಕು. ಎಷ್ಟು ಪ್ಲೇಸ್ ಅಲ್ಲಾದ್ರೂ ಸಹ, ಎಷ್ಟು ಜಾಗದಲ್ಲಾಗ್ಲಿ ಅದನ್ನ ಕಾಣಿಸೋ ರೀತಿನಲ್ಲಿ ಇಟ್ಟಿರ್ಬೇಕು. ಅದನ್ನ ಮನೆ ಒಳಗಡೆ ಬಂದ ತಕ್ಷಣನೇ ಆ ಕಾಯಿನಗಳನ್ನ ಅಲುಗಾಡಿಸ್ಬೇಕು. ಇದು ಒಂದು ತಂತ್ರ. ಇದು ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ದುಡ್ಡಿನ ಆಕರ್ಷಣೆ ಆಗುತ್ತೆ. ಅದರಿಂದ ಮನೆಯಲ್ಲಿ ಇದು ಚಿಕ್ಕ ತಂತ್ರ, ಇದಕ್ಕೆ ದುಡ್ಡು ಖರ್ಚು ಮಾಡೋಂಗಿಲ್ಲ, ತಂತ್ರ. ಇದನ್ನ ಚಿಲ್ಲರೆ ಕಾಸನ್ನ ಒಂದು ಬಟ್ಲಲ್ಲಿ ಹಾಕಿ ಅಲ್ಲಲ್ಲಿ ಇಟ್ಬಿಡೋದು, ಬಂದ ತಕ್ಷಣ ಅದನ್ನ ಮಾತನಾಡ್ಸೋದು. ಆ ಕಾಯಿನ್ಸ್ ಅನ್ನ ನಾವೇನ್ ಮಾಡ್ತಾ ಇದ್ದೀವಿ, ಮಾತನಾಡ್ಸ್ತೇವೆ. ಆ ಮಾತನಾಡ್ಸೋದ್ರಿಂದ ಅದು ಏನು ತೃಪ್ತಿ ಪಡ್ತಾ ಇದೆ ಅಂತಂದಾಗ ನನ್ನ ಜೊತೆಗೆ ಇನ್ನೂ ನಾನು ಕರ್ಕೊಂಡ್ ಬರ್ತೀನಿ ಅಂತ ಸಂತೋಷ ಬೀಳ್ತಾ ಇದೆ. ಹಂಗಾಗಿ ನಿಮ್ಮ ಮನೆಗೆ ದುಡ್ಡು ಬರೋದಕ್ಕೆ ಈಸಿ ಆಗುತ್ತೆ. ಈ ತಂತ್ರವನ್ನ ಫಾಲೋ ಮಾಡಿ. ನಿಜವಾಗ್ಲೂ ಗುರೂಜಿ, ಈ ತಂತ್ರ ಅಂತೂ ತುಂಬಾನೇ ಸಿಂಪಲ್ ಆಗಿ ಅಷ್ಟೇ ಎಲ್ರೂ ಮಾಡ್ಬೋದಾಗಿರುವಂತ ಒಂದು ತಂತ್ರ. ಮಾಡ್ಬೋದಮ್ಮ, ಎಲ್ಲ ಸಿಂಪಲ್ ಆಗಿ ಮಾಡ್ಬೋದು. ತುಂಬಾ ಒಳ್ಳೆ ಟಿಪ್ಸ್ ಕೊಟ್ರಿ ಇವತ್ತು. ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ ಕೂಡ. ನಮ್ ವೀಕ್ಷಕರಿಗೆ ಇಷ್ಟೊತ್ತಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಎಷ್ಟು ಈಸಿ ಆಗಿರೋ ಸ್ಟೆಪ್ಸ್, ಎಷ್ಟು ಸಿಂಪಲ್ ಆಗಿರುವಂತ ಒಂದಷ್ಟು ಜೀವನದಲ್ಲಿ ನಾರ್ಮಲ್ ಆಗಿರುವಂತ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ತುಂಬಾ ದೊಡ್ಡ ಬದಲಾವಣೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಇದೇ ರೀತಿಯ ಉಪಯುಕ್ತವಾದ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ, ಮಿಸ್ ಆಗಲ್ಲ ವಿಡಿಯೋಸ್. ಗುರುಜಿ, ನಿಮ್ಗೆ ಇನ್ನೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ ಅಮ್ಮ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲ ಕನ್ನಡಿಗರು ಶ್ರೀಮಂತರಾಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲ ಕನ್ನಡಿಗರು ಶ್ರೀಮಂತರಾಗಲಿ.